ನಮ್ಮ ರವಿಕಿರಣ್ ಟೂರ್ಸಿಂದ ಜೂನ್ 22ನೇ ತಾರೀಕು ರಾಮೇಶ್ವರಂ ಮಧುರೈ ಟ್ರಿಪ್ಪನ್ನು ಅರೇಂಜ್ ಮಾಡಿದ್ವಿ. ಕಸ್ಟಮರ್ ಫೀಡ್ಬ್ಯಾಕ್ನ ಮತ್ತು ಫೋಟೋಸ್ ವೀಡಿಯೋಸ್ನ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು. ನೆಕ್ಸ್ಟು ರಾಮೇಶ್ವರಂ ಟ್ರಿಪ್ ಯಾವಾಗಿರುತ್ತೆ ಅನ್ನೋದನ್ನು ಕಾಮೆಂಟ್ಸ್ ಮಾಡಿ ಅಪ್ಡೇಟ್ ಮಾಡ್ತೀವಿ. ಥ್ಯಾಂಕ್ ಯು. ಬಾಲಾಜಿ ಅಲ್ಲ? ಹಾಯ್ ಬಾಲಾಜಿ ಮೇಡಮ್, ಅಕ್ಷತಾ ಮೇಡಮ್, ಸರ್ ನಮಸ್ತೆ. ನಮ್ಮ ರವಿಕಿರಣ್ ಟೂರ್ಸಿಂದ ಫಸ್ಟ್ ಟೈಮ್ ರಾಮೇಶ್ವರಂ ಟ್ರಿಪ್ಪಿಗೆ ಬಂದಿದ್ದೀರಾ. ಹೇಗೆ ಅನ್ನಿಸ್ತು ನಿಮಗೆ? ಚೆನ್ನಾಯ್ತಾ? ನಮಗಂತೂ ತುಂಬಾ ಇಷ್ಟ ಆಯ್ತು. ನನಗೆ ನಮ್ಮ ಮನೆಯಿಂದನೇ ಟ್ರಿಪ್ ಹೋಗಿದ್ದೀವಿ ಅಂತ ಅನಿಸ್ತಾ ಇದೆ. ನೀವು ಅಡುಗೆ ಮಾಡ್ಕೊಟ್ಟಿರೋದು ಊಟಕ್ಕೆ ಅದೆಲ್ಲ ನಾವೇ ನಮ್ಮ ಮನೆಗೆ ನಾವು ಮಾಡ್ಕೊಂಡು ಹೋಗ್ತಾ ಇದೀವೇನಪ್ಪ ಅನ್ನೋ ತರ ಫೀಲ್ ಇದೆ. ತುಂಬಾ ಖುಷಿ ಆಯ್ತು. ನಾವು ಹೆಂಗಿದ್ದೀವಿ? ಟೂರ್ ಏಜೆಂಟ್ ಯಾವ ಥರ ಇರ್ತಾರೆ? ಸೂಪರ್ ಆಗಿದ್ದೀರಾ, ಫ್ರೆಂಡ್ಲಿ ಆಗಿದ್ದೀರಾ, ತುಂಬಾ ಖುಷಿ ಆಯ್ತು. ಫ್ರೆಂಡ್ಲಿ ಆಗಿ ಸಿಂಪಲ್ ಆಗಿ ನಮ್ಗೆ ಏನು ತಿಳಿದಿದೆ ನಾವು ಅದನ್ನು ಕರ್ಕೊಂಡು ತೋರಿಸ್ತೀವಿ. ಯಾರಿಗೂ ಏನು ಹೆಚ್ಚು ಯಾರೇನು ಕಮ್ಮಿ ನಾವು ಯಾವ್ದು ಮಾಡಲ್ಲ. ಭೇದ ಭಾವ ಅನ್ನೋದು ನಮ್ಮಲ್ಲಿಲ್ಲ. ಎಲ್ಲರಿಗೂ ಒಂದೇ ಥರನೇ ಟ್ರೀಟ್ ಮಾಡಬೇಕಂತ ನಾವು ನೋಡ್ತೀವಿ. ಬಂದಿರ್ತಕ್ಕಂಥ ಜನಗಳು ಅವ್ರು ಅರ್ಜೆಂಟ್ ಮಾಡ್ಕೊಂಡು ಬೇಗ ಹೋಗೋರು ಇರ್ತಾರೆ, ಲೇಟಾಗಿ ಬರೋರು ಇರ್ತಾರೆ. ಸರ್ ನಮ್ಮನ್ನ ಬಿಟ್ಬಿಟ್ಟು ಹೋಗ್ಬಿಟ್ರಿ ಅಂತ ಹೇಳ್ತಾರೆ. ನಮಗಿಂತ ಮುಂಚೆ ಹೋಗಿರೋರು ಸರ್ ನಮ್ಗೆ ಯಾಕೆ ಹೇಳಿಲ್ಲ ನೀವು, ನಮ್ಮನ್ನ ಬೇಗ ಕಳಿಸಿದ್ರ ಅಂತಾರೆ. ಈ ಥರ ಜನಗಳು ಹೇಳೋರು ಹೇಳ್ತಾರೆ. ಬಟ್ ನಮ್ಮ ಕಡೆಯಿಂದ ನಾವೆಲ್ಲರೂ ಒಂದೇ ಥರ ಸರ್ವಿಸ್ ಮಾಡಬೇಕಂತ ನಾವು ಎಲ್ಲ ಟ್ರಿಪ್ಪನ್ನು ಕಷ್ಟಪಟ್ಟು ಮಾಡ್ತೀವಿ. ನಾವು ಕಷ್ಟಪಡೋದು ನಿಮಗೆ ಖುಷಿಯಾಗಿರಬೇಕು. ಜನಗಳಿಗೆ ನೆಕ್ಸ್ಟ್ ಎಲ್ಲ ಟ್ರಿಪ್ಗಳಿಗೆ ಹೇಳ್ತೀನಿ. ಊಟ ತಿಂಡಿ ನಮ್ಮಲ್ಲಿ ಚೆನ್ನಾಯ್ತಾ? ಥ್ಯಾಂಕ್ ಯು. ನಮ್ಮನ್ನ ನಂಬಿ ನೀವೆಲ್ಲ ಬುಕ್ ಮಾಡಿ ಬಂದಿರೋದಕ್ಕೆ. ಪೇಮೆಂಟ್ ಆಪ್ಷನ್ಸಲ್ಲೂ ಅಷ್ಟೇ, ಯಾರಿಗೂ ನಾವು ಫೋರ್ಸ್ ಮಾಡಿ ಇವಾಗಲೇ ಕೊಡಿ ಫಸ್ಟೇ ದುಡ್ಡು ಹಾಕಿ ಯಾವತ್ತೂ ನಾವು ಕೇಳಿದವರಲ್ಲ. ನೀವು ಬಂದು ನಮ್ಮನ್ನೆಲ್ಲ ಮೀಟ್ ಆದಮೇಲೆ ಅಡ್ವಾನ್ಸ್ ಏನು ನೀವು ಪೇಮೆಂಟ್ ಮಾಡಿದ್ರು ನಮ್ಮ ಕಡೆಯಿಂದ ಅಪ್ಡೇಟು ನಿಮ್ಗೆ ಏನೇನು ಕೊಡಬೇಕು ಡೀಟೇಲಾಗಿ ವಾಟ್ಸಪ್ ಮಾಡ್ತೀವಿ. ನೀವು ಪೇಮೆಂಟ್ ಮಾಡಿರೋದಕ್ಕೆ ನಮ್ಮ ಕಡೆಯಿಂದ ರೆಸ್ಪಾನ್ಸ್ ಏನು ಮಾಡಬೇಕು ಅದೆಲ್ಲ ಕ್ಲೀನಾಗಿ ಅಪ್ಡೇಟ್ ಮಾಡ್ತೀವಿ. ನೆಕ್ಸ್ಟ್ ಯಾರು ಯೂಟ್ಯೂಬಿಂದ ಬುಕ್ ಮಾಡೋರಿಗೆ ರವಿಕಿರಣ್ ಟೂರ್ಸಿಗೆ ಧೈರ್ಯದಿಂದ ಬುಕ್ ಮಾಡಿ ಅಂತ ನಾನು ಹೇಳ್ತೀನಿ. ಸುಮಾರು ಜನ ದುಡ್ಡು ಇಸ್ಕೊಂಡು ಯಾಮರ್ಸೋರು ಇದ್ದಾರೆ. ಈಗ ಪ್ರೆಸೆಂಟ್ ಸಿಚುವೇಶನಲ್ಲಿ ಹಂಗಿದೆ. ದುಡ್ಡು ಹಾಕ್ಸ್ಕೊಳ್ತಾರೆ, ನೆಕ್ಸ್ಟ್ ಫೋನ್ ಮಾಡಿದ್ರೆ ಸ್ವಿಚ್ ಆಫು. ಆಫೀಸ್ ಎಲ್ಲಿದೆ ಏನು ಯಾರಿಗೂ ಗೊತ್ತಿರಲ್ಲ. ಇವಾಗ ನಮ್ಮ ಆಫೀಸು ನೀವು ಯಾರು ನೋಡಿಲ್ಲ, ಬಟ್ ನೀವು ದುಡ್ಡು ಹಾಕೋದ್ರೆ ನಾವು ಅದಕ್ಕೆ ನಮ್ಮದು ಕೆಲಸ ಏನು ಮಾಡ್ಬೇಕು ಮಾಡಿದ್ದೀವಿ. ಹತ್ತ ಟೈಮಲ್ಲಿ ಇಸ್ಕೊಂಡ್ಬಿಡ್ತಾರೆ ದುಡ್ಡು. ಫಸ್ಟ್ ಬಸ್ ಹತ್ಬೇಕಾದ್ರೆ ಹತ್ತಿ ಕಲೆಕ್ಟ್ ಮಾಡಿ ಆಮೇಲೆ ಬಸ್ ಸ್ಟಾರ್ಟ್ ಮಾಡಿಸೋರು ಇದ್ದಾರೆ. ನಮ್ಮಲ್ಲಿ ಆ ಥರ ಇಲ್ಲ. ನಾವು ಇನ್ನು ನಮ್ಮ ಏಜ್ಗೆ ನಾವು ಏನೇನು ಮಾಡ್ಬೇಕು ಮಾಡ್ತಿದ್ದೀವಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸರ್. ಬನ್ನಿ. ಹಾಂ ಬನ್ನಿ ಸರ್, ಬಂದೆ. ನಮಸ್ತೆ. ನಮ್ಮ ರವಿಕಿರಣ್ ಟೂರ್ಸಿಂದ ರಾಮೇಶ್ವರಂ ಟ್ರಿಪ್ಪಿಗೆ ನಾಗರಾಜ್ ಸರ್, ಇವರು ನಾಗರಾಜೆ ನೀವು ನಾಗರಾಜೆ, ಇಬ್ಬರು ನಾಗರಾಜೆ. ಕೋಲಾರಿಂದ 8 ಜನ ಬುಕ್ ಮಾಡಿ ಬಂದ್ರಿ. ಹೆಂಗಿತ್ತು ಸರ್ ನಮ್ಮ 4 ದಿವಸ ಟ್ರಿಪ್ಪಲ್ಲಿ? ಇವತ್ತು ಮಧುರೈಯಲ್ಲಿದ್ದೀವಿ. ಫುಡ್ಡು ಸರ್, ಊಟ ಚೆನ್ನಾಗಿದೆಯಾ? ಊಟದಲ್ಲಿ ಏನಾದ್ರು ಸಮಸ್ಯೆ ಇದೆಯಾ? ಟೈಮು? ಹಾಂ, ನಮ್ಮದು ಕಿಚನ್ ಟೀಮ್ ಹುಡುಗರು ನಾವೇನು ಹೇಳ್ತೀವಿ ಎಲ್ಲ ರೆಡಿ ಮಾಡ್ತಾರೆ. ಊಟದಲ್ಲಿ ಯಾವತ್ತೂ ಕಮ್ಮಿ ಮಾಡಿಲ್ಲ ನಾವಿಲ್ಲಿ ತನಕ. ಊಟ ಚೆನ್ನಾಗಿಲ್ಲ ಅಂದರೆ ಟ್ರಿಪ್ಪು ಮಾಡೋದು ಕಷ್ಟ. ನೆಕ್ಸ್ಟು ಯಾವ್ದಾದ್ರು ಟ್ರಿಪ್ ಹೋಗ್ಬೇಕಾದ್ರೂ ಹೇಳಿ, ಕಾಲ್ ಮಾಡಿ. ನಮ್ಮ ಯಾವ್ದಾದ್ರು ಅಪ್ಡೇಟ್ ನಿಮ್ಮ ಜೊತೆಗೆ ನಾವು ಇದೀವಲ್ಲ. ನಾನು ಆಲ್ಮೋಸ್ಟ್ ಬಸ್ಸಲ್ಲಿದ್ದೀನಿ, ನಮ್ಮ ಅಣ್ಣವರು ಕಿಚನಲ್ಲಿದ್ದಾರೆ. ಯಾರಿಗಾರ ಏನಾರು ನಾವು ತೊಂದರೆ ಮಾಡಿರೋದು ಇಲ್ಲ, ದುಡ್ಡು ಇಲ್ಲಿ ಕೊಡಿ, ಅಷ್ಟು ಕೊಡಿ, ಇಷ್ಟು ಕೊಡಿ, ಎಲ್ಲಾರು ಯಾರು ಥ್ಯಾಂಕ್ ಯು. ದುಡ್ಡು ಮೇಯ್ನು ನಾವು ಇವಾಗಲೇ ಕೊಡಬೇಕು, ಇವತ್ತೇ ಕೊಡಬೇಕು ಅಂತ ಯಾರ ಹತ್ರನೂ ಇಲ್ಲಿ ತನಕ ಕೇಳಿಲ್ಲ. ಇನ್ನೂ ಸುಮಾರು ಸರಿ ಇವಾಗ ಕೊಡ್ತಾ ಇದ್ದಾರೆ. ಫಸ್ಟ್ ಬಸ್ ಹತ್ತಿದ ತಕ್ಷಣ ಕಲೆಕ್ಟ್ ಮಾಡಿ ಆಮೇಲೆ ಸ್ಟಾರ್ಟ್ ಮಾಡಿಸ್ತಾರೆ.
ಫಸ್ಟ್ ತಗೊಳ್ಳಿ ಸರ್ ಅಂತ ನಾವು ತೊಳ್ಕೊಂಬಿಡ್ರಿ ನಮ್ಗೆ ಕಷ್ಟ ನಮ್ಮವ್ರಿಗೆ ಹೇಳಿದೆ 4-5 ಸರಿ ಹೇಳ್ದೆ ಫಸ್ಟ್ ಕಾಸು ತಗೊಳಕ್ ಹೇಳಿ ಅಂತ. ಅದಕ್ಕೆ ಬಸ್ಸಲ್ಲಿ ಆಮೇಲೆ ಸಾರ್ ಹೇಳಿದ್ರು ನಮ್ಮದು ಕರ್ತವ್ಯ ಏನಿದೆ ಕೊಟ್ಬಿಡೋಣ, ಇಸ್ಕೊಂಬಿಡಿ ಸರ್, ಅದಕ್ಕೆ ಅವಾಗ ಇಸ್ಕೊಂಡಿದ್ದು. ನಾನೇ ಕೇಳ್ತೀನಿ ಅಂತ ನಾನೇ ನಿಮ್ಮನ್ನ 2-3 ಸರಿ ಕೇಳಿದೆ. ನೆಕ್ಸ್ಟ್ ಇವಾಗ ಇನ್ನೂ 3 ದೇವಸ್ಥಾನ ಇದೆ, ಇನ್ನು ನೆಕ್ಸ್ಟ್ 3 ದೇವಸ್ಥಾನ ಇದೆ. ಹೋಗ್ತಾ ಎಲ್ಲ ನೋಡ್ಕೊಂಡು ಅಳಗಾರ ಮಲೆ ಸೂಪರಾಗಿದೆ ದೇವಸ್ಥಾನ, ಅದು ಹೋಗ್ತಾ ನೆಕ್ಸ್ಟ್ ಡೀಟೇಲಾಗಿ ಹೇಳ್ತೀನಿ. ವಿಷ್ಣು ದೇವರು ಸೂಪರಾಗಿದೆ, ದೇವಸ್ಥಾನ ನೋಡ್ಕೊಂಡು ಹೋಗೋಣ, ಸರಿನಾ? ಅದಕ್ಕಿಂತ ಇನ್ನೂ ಹೆಚ್ಚಾಗೆ ತೋರಿಸಿದೆ. ಸ್ಫಟಿಕಲಿಂಗ ನಮ್ಮಲ್ಲಿಲ್ಲ, ಸ್ಫಟಿಕಲಿಂಗ ದರ್ಶನ ನಾವು ಪ್ಯಾಕೇಜಲ್ಲಿ ಹಾಕಿಲ್ಲ. 5 ಗಂಟೆಗೆ ಎಲ್ಲರೂ ಹೇಳ್ತೀವಿ. ನೆಕ್ಸ್ಟ್ ತಂಜಾವೂರು ಹಾಕಿಲ್ಲ, ತಂಜಾವೂರು ಒಂದು ಎಕ್ಸ್ಟ್ರಾ ತೋರಿಸ್ತೀವಿ. ನೀವು ಜನಗಳು ಬೇಗ ಬಂದಷ್ಟು ನಾವು ತೋರಿಸ್ಬೋದು. ಇವಾಗ ನೀವು ಕೇಳಿದಷ್ಟು ರಿಕ್ವೆಸ್ಟ್ ಮಾಡಿ ಕೇಳ, ನಾವು ಇಲ್ಲ ಅನ್ನಲ್ಲ, ಬನ್ನಿ ಸರ್ ಹೋಗೋಣ ಅಂತಲೇ ಹೇಳ್ತೀವಿ. ನಮ್ಗೊಂದು 100 ಕಿಲೋಮೀಟ್ರ್ ಜಾಸ್ತಿ ಹೋದ್ರೆ ನಾವು ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಇವಾಗ 10 ಸೀಟೇ ಕಡಿಮೆ ಇದೆ, 10 ಸೀಟ್ ಕಡಿಮೆ ಇದ್ರೂ ನಾವು ಯಾರ ಹತ್ರ ಒಬ್ಬರ ಹತ್ರ ಎಕ್ಸ್ಟ್ರಾ ದುಡ್ಡು ಕೊಡಿ ಅಂತ ಇಲ್ಲಿ ತನಕ ಕೇಳಿಲ್ಲ. ಬೇರೆಯವರೆಲ್ಲ ಜನ ಕಮ್ಮಿ ಇದ್ದಾರೆ, ಒಬ್ಬೊಬ್ರು ಇಷ್ಟ ಎಕ್ಸ್ಟ್ರಾ ಕೊಡಿ ಅಂತ ಕೇಳ್ತಾರೆ ಮೆಂಬರ್ಸ್ ಕಡಿಮೆ ಆದಾಗ. ನಾವು ಬಟ್ ಯಾರ ಹತ್ರನೋ ಒಬ್ಬರ ಹತ್ರ 1 ರೂಪಾಯಿ ಎಕ್ಸ್ಟ್ರಾ ದುಡ್ಡು ಕೊಡಿ ಅಂತ ಕೇಳಿಲ್ಲ. ನಮ್ಗೆ ಆ ದುಡ್ಡು ಬೇಡ, ದೇವ್ರು ನಮ್ಗೆ ಎಷ್ಟು ಕೊಡ್ತಾನೆ ಅಷ್ಟೇ. ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸರ್. ನಮ್ಮ ರವಿಕಿರಣ್ ಟೂರ್ಸಿಂದ ಫಸ್ಟ್ ಟೈಮು ರಾಮೇಶ್ವರಂ ಟ್ರಿಪ್ಪಿಗೆ ಬಂದಿದ್ದೀರ. ಜೂನ್ 27ನೇ ತಾರೀಕು ಬ್ಯಾಚ್. ರಾಯಚೂರಲ್ಲ ಸರ್ ನೀವು? ರಾಯಚೂರದ ಶರಣ್ ಸರು, ರವಿ ಸರ್ ಅಲ್ಲಿಂದ ಬುಕ್ ಮಾಡಿ ಬಂದಿದ್ದೀರ. ಹೆಂಗಿತ್ತು ಸರ್ ನಿಮಗೆ ಈ 4 ದಿವಸ? ಇವತ್ತು ಭಾನುವಾರ ಮಧುರೈ ಮೀನಾಕ್ಷಿ, ಇವತ್ತು ದರ್ಶನ ಮಾಡಿ ಬಂದಿದ್ದೀವಿ. ಓವರಾಲ್ 4 ಡೇಸ್ ಟ್ರಿಪ್ಪಲ್ಲಿ ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಫುಡ್ಡು ಮತ್ತೆ ಬೆಸ್ಟ್ ಕ್ವಾಲಿಟಿ ಇದೆ ಸರ್. ಫುಡ್ ಅಲ್ಲಿ ಏನು ಪ್ರಾಬ್ಲಮ್ ಇಲ್ಲ, ಫುಡ್ ಚೆನ್ನಾಗಿದೆ. ನೀವು ರೂಮ್ ಸ್ಪೆಷಾಲಿಟಿ ಕೊಟ್ಟಿದ್ದು ಚೆನ್ನಾಗಿದೆ. ನಿಮ್ಗಿರೋ ನೀವು ಏನ್ ಹೇಳಿದ್ರೆ ಎಲ್ಲ ಅಂತೂ ನೀವು ಪರ್ಫೆಕ್ಟ್ ಆಗಿ ಮಾಡಿದ್ದೀರಾ. ನೀವು ತೋರ್ಸೋದು ನಾವು ಬಿಟ್ಟು ಉಳಿದಿದ್ದೆಲ್ಲ ನಮ್ಮ ಪ್ರಾಬ್ಲಮ್ ಏನಿರ್ತದೆ ಅದು ನಮ್ಮ ಪ್ರಾಬ್ಲಮ್. ಅದು ನೀವು ತೋರಿಸಿದ್ರು ಕ್ಲಿಯರ್ ಆಗಿ ನೀವು ಏನ್ ಅನೌನ್ಸ್ ಮಾಡಿದ್ರು ಅದು ಚೆನ್ನಾಗಂತೂ ತೋರಿಸಿದ್ರು. ಎಕ್ಸ್ಟ್ರಾ ಈ ಸ್ಫಟಿಕಲಿಂಗ ದರ್ಶನ ನಮ್ಮ ಲಿಸ್ಟಲ್ಲಿಲ್ಲ, ಪಾಂಪ್ಲೆಟಲ್ಲಿ ಅದೊಂದು. ಮತ್ತು ತಂಜಾವೂರು ಇಲ್ಲ, ತಂಜಾವೂರು ಸ್ಫಟಿಕಲಿಂಗ ದರ್ಶನ ಅದೆರಡು. ಸರ್ ಡೋರ್ ಒಂದು ಕ್ಲೋಸ್ ಮಾಡಿಬಿಡಿ. ಸ್ಫಟಿಕಲಿಂಗ ದರ್ಶನ ಬಂದು ನಾವು ಕಸ್ಟಮರ್ಸಿಗೆ ಈ ಥರ ರಾಮೇಶ್ವರಂ ಬಂದವರಿಗೆ ಯೂಸ್ ಆಗುತ್ತೆ, ಇದನ್ನು ನೀವು ಯೂಸ್ ಮಾಡ್ಕೊಳ್ಳಿ, ದರ್ಶನ ಮಾಡಿ. ಸ್ಯಾಟಿಸ್ಫ್ಯಾಕ್ಷನ್ ಇದೆ ಸರ್ ನಮ್ಗೆ. ನಾವು ಕೊಟ್ಟಿದ್ದ ದುಡ್ಡಿಗೆ ನೀವು ಸ್ಯಾಟಿಸ್ಫ್ಯಾಕ್ಷನ್ ಮಾಡಿದ್ದೀರಾ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೆಕ್ಸ್ಟ್ ಯಾರು ಯೂಟ್ಯೂಬಿಂದ ಬುಕ್ ಮಾಡೋರಿಗೆ ರವಿಕಿರಣ್ ಟೂರ್ಸ್ ಯಾವ ಥರ ಇರ್ಬೋದು, ಏನಾರು ಒಂದು ಸಜೆಷನ್ ಮಾಡಿದರೆ ಮಾಡ್ಬೋದು. ಪೇಮೆಂಟು ಮಾಡಿದವ್ರಿಗೆ ರೆಸ್ಪಾನ್ಸ್. ಪೇಮೆಂಟ್ ಅಲ್ಲಿ ಕೂಡ ನೀವು ಏನು ಫೋರ್ಸ್ ಏನೇ ಮಾಡಿಲ್ಲ, ಇದುವರೆಗೆ ನಾವೇನೇ ಕೊಟ್ಟಿಲ್ಲ. ಅವ ಏನು ಅಡ್ವಾನ್ಸ್ ಹಾಕಿದ್ದು ಅಷ್ಟೇ. ಅದು ಬಿಟ್ಟು ಎಲ್ಲೂ ಎಕ್ಸ್ಟ್ರಾ ಇಲ್ಲಿಗೆ ದುಡ್ಡು ಕೊಡಿ, ಅಲ್ಲಿಗೆ ದುಡ್ಡು ಕೊಡಿ. ಎಲ್ಲಿ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮ್ಮ ರವಿಕಿರಣ್ ಟೂರ್ಸಿಂದ ರಾಮೇಶ್ವರಂ ಟ್ರಿಪ್ ಬಂದಿರತಕ್ಕಂಥ ಬ್ಯಾಚಿನ ಲಾಸ್ಟ್ ದಿವಸ ಅಳಗಾರ್ ಟೆಂಪಲಲ್ಲಿದ್ದೀವಿ. ಅಲ್ಲೆಲ್ಲರೂ ಊಟ ಮಾಡ್ತಾ ಇದ್ದಾರೆ. ಇದು ನಮ್ಮದು ಕಾರು, ಇದು 40 ಸೀಟರ್ ದೊಡ್ಡ ಬಸ್ಸು, ಇಲ್ಲಿರ್ತಕ್ಕಂಥದ್ದು 33 ಸೀಟರ್ ಚಿಕ್ಕ ಬಸ್ಸು. ಇವತ್ತಿಗೆ ನಮ್ಮ ಪ್ರೋಗ್ರಾಮ್ ಮುಗೀತಾ ಇದೆ. ಎಲ್ಲರೂ ಖುಷಿಯಾಗಿ ಹ್ಯಾಪಿಯಾಗಿ ಟ್ರಿಪ್ಪಲ್ಲಿ ಸಹಕರಿಸಿದ್ದಾರೆ. ನಾವು ಅದೇ ಥರ ಸರ್ವಿಸನ್ನು ಕೊಟ್ಟಿದ್ದೀವಿ. ಥ್ಯಾಂಕ್ ಯು ಎಲ್ಲ ಒಳ್ಳೊಳ್ಳೆ ಕಸ್ಟಮರ್ಸ್, ಒಳ್ಳೊಳ್ಳೆ ಥರ ಅವರವರ ಅನಿಸಿಕೆಗಳನ್ನು ಹೇಳಿದ್ದಕ್ಕೆ. ನೆಕ್ಸ್ಟು ನಮ್ಮ ರವಿಕಿರಣ್ ಟೂರ್ಸಿಂದ ನೆಕ್ಸ್ಟ್ ಟ್ರಿಪ್ ಯಾವುದಿರುತ್ತೆ ಅಂತ ಅಪ್ಡೇಟ್ ಮಾಡ್ತಾ ಇರ್ತೀವಿ. ಥ್ಯಾಂಕ್ ಯು. ನಮ್ಮ ರವಿಕಿರಣ್ ಟೂರ್ಸಿಂದ ರಾಮೇಶ್ವರಂ ಟ್ರಿಪ್ಪು ಲಾಸ್ಟ್ ಅಳಗಾರ್ ಟೆಂಪಲಲ್ಲಿ ಮುಗಿಸ್ತಾ ಇದ್ದೀವಿ. ಹಂಗೆ ರೀ, ಒಂದು ನಿಮಿಷ. ಓಕೆ ಮೇಡಮ್ ಇಲ್ಲಿ ನೋಡಿ ಎಲ್ಲರೂ ಇರಿ ಒಂದು ನಿಮಿಷ. ಅಣ್ಣ ಹೋಗ್ತವ್ರೆ.
ಒಂದು ನಿಮಿಷ. ರಾಮೇಶ್ವರಂ ದೇವಸ್ಥಾನ ಎಲ್ಲರೂ ಇದ್ದೀರಾ? ಹಂಗೆ ರೀ. ಫೋಟೋ ಪ್ಲಸ್ ವಿಡಿಯೋ 2. ನಮ್ಮ ರವಿಕಿರಣ್ ಟೂರ್ಸಿಂದ ರಾಮೇಶ್ವರಮಲ್ಲಿ ಸಮುದ್ರ ಸ್ನಾನ ಆದಮೇಲೆ 22 ಬಾವಿ ತೀರ್ಥಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ರವಿಕಿರಣ್ ಟೂರ್ಸಿಂದ ಅಗ್ನಿತೀರ್ಥ ರಾಮೇಶ್ವರದಲ್ಲಿರ್ತಕ್ಕಂಥ ಅಗ್ನಿತೀರ್ಥಕ್ಕೆ ಕರ್ಕೊಂಡ್ಬಂದಿದ್ದೀವಿ. 22 ಬಾವಿ ತೀರ್ಥಕ್ಕಿಂತ ಮುಂಚೆ ಎಲ್ಲ ನೀರಲ್ಲಿ ಆಡೋದಕ್ಕೆ ಮುಳುಗೋದಕ್ಕೆ ಎಲ್ಲ ಹೋಗಿದ್ದಾರೆ. ಇಲ್ಲಿಂದೆಲ್ಲ ಬಂದರೆ ನೆಕ್ಸ್ಟ್ 22 ಬಾವಿ ತೀರ್ಥ ಕರ್ಕೊಂಡು ಹೋಗ್ತೀವಿ. ಇಲ್ಲ ಹಿಡ್ಕೊಳ್ಳ, ಬೇಗ ಬರಬೇಕು. ನಮ್ಮ ರವಿಕಿರಣ್ ಟೂರ್ಸಿಂದ ಬೆಳಗಿನ ಜಾವ 5 ರಿಂದ 6 ಗಂಟೆ ತನಕ ಇರ್ತಕ್ಕಂಥ ಸ್ಫಟಿಕಲಿಂಗ ದರ್ಶನ, ಮಣಿ ಲಿಂಗ ಅಂತ ಹೇಳ್ತಾರಲ್ಲ, ದರ್ಶನ ಮಾಡಿಸಿ ಎಲ್ಲರನ್ನೂ ನೆಕ್ಸ್ಟ್ ಅಗ್ನಿತೀರ್ಥ ಕರ್ಕೊಂಡು ಹೋಗ್ತಾ ಇದ್ದೀವಿ. ಶನಿವಾರ ಶ್ಯಾಮಲಾ ಮೇಡಮ್, ಇನ್ನು ನಮ್ಮವರೆಲ್ಲ ಉಳ್ದೇ ಇರೋದಾರೆ. ಇಲ್ಲ ನಮ್ಮವರು ತೀರ್ಥ ತಗೊಳ್ತಾ ಇದ್ದಾರೆ. ಬಂದ್ರಲ್ಲ ಅಲ್ಲಿ ಎಲ್ಲರೂ. ನಮ್ಮ ರವಿಕಿರಣ್ ಟೂರ್ಸಿಂದ ತಂಜಾವೂರು ಬೃಹದೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀವಿ. ಜೂನ್ 22ನೇ ತಾರೀಕು ಬ್ಯಾಚು. ಇವತ್ತು ಜೂನ್ 28 ಶುಕ್ರವಾರ. ಈ ದೇವಸ್ಥಾನ ನಮ್ಮ ಪ್ರೋಗ್ರಾಮಲ್ಲಿಲ್ಲ, ಕಸ್ಟಮರ್ ಅಡಿಷ್ನಲ್ ಆಗಿ ಕೇಳಿರೋದ್ರಿಂದ ಈ ದೇವಸ್ಥಾನನ ಆ್ಯಡ್ ಮಾಡಿದ್ದೀವಿ. ನಮ್ಮ ರವಿಕಿರಣ್ ಟೂರ್ಸಿಂದ ರಾಮೇಶ್ವರಂ ಜೂನ್ 27ನೇ ತಾರೀಕು ಬಂದಿರತಕ್ಕಂಥ ಬ್ಯಾಚು. ಬಸ್ ನಂಬರ್ 1 ಎಲ್ಲ ಊಟ ಮಾಡ್ತಾ ಇದ್ದಾರಲ್ಲಿ. ಇದು ಬಸ್ ನಂಬರ್ 2, ಅದು 33 ಮಿನಿ ಬಸ್ಸು, ಇದು 40 ಮಿನಿ ಬಸ್ಸು, ಎರಡು 2+2. ಊಟ ಮಾಡ್ಕೊಂಡು ಹಾಕ್ಕೊಳ್ಳಿ. ಅನ್ನ ಸಾಂಬಾರು ಊಟ ಮಾಡ್ಕೊಂಡು ಕೇಳ್ಬಿಟ್ಟು ಹಾಕ್ಕೊಳ್ಳಿ. ಏನ್ ಬೇಕು ಬೇಡ ನಮ್ಗೆ ಗೊತ್ತಾಗಲ್ಲ.